ಸರ್, ಈ ಬಾರಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ. ನಿಮಗೆ ಯಾರು ಗೆದ್ರೆ ಒಳ್ಳೇದು ಅನ್ಸುತ್ತೆ? ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ಸಿಂದ ಗೆದ್ದರೆ ಈ ಜಿಲ್ಲೆಗೆ ತುಂಬ ಅನುಕೂಲ ಆಗ್ಬೋದು ಅಂತ ನಮ್ಮೆಲ್ಲ. ಯಾಕಾಗಿ? ಯಾಕಾಗಲಿ ಅಂದ್ರೆ ಇನ್ನು ಕಿತ್ತೂರು ಖಾನಾಪುರ ಹಿಂದಿನ ಬಾರಿಗೆ MLA ಇದ್ರು ಅವರು, ಮತ್ತು ಒಳ್ಳೆ ಸಂಸದೀಯ ಪಟು ಅವರು. ಆದ್ದರಿಂದ ಸರ್ಕಾರ ಲೆವೆಲ್ದಾಗ ಜಿಲ್ಲೆಗೆ ಅವ್ರ ಕಡೆ ತುಂಬ ಅನುಕೂಲ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಏನ್ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ಸತತ 6 ಬಾರಿ ವಿನ್ ಆದಂಥ ಅನಂತಕುಮಾರ್ ಹೆಗಡೆ ವಿನ್ ಆಗಿ ಎಲೆಕ್ಷನ್ಗೆ ಮಾತ್ರ ಜಿಲ್ಲೆಯಲ್ಲಿ ಇರ್ತಾರೆ, ಅದ ನಂತರ ಜಿಲ್ಲೆಯಲ್ಲಿ ಇರುವುದಿಲ್ಲ ಅವರು. ಏನು ದುರಾಡಳಿತದಿಂದ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ತಳ ಹಿಡಿದಿದೆ. IRB ಏನು ಕಾಮಗಾರಿ ಫುಲ್ ತಳ ಹಿಡಿದಿದೆ. ಆದರೆ ಅವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ ಕೆಲಸ ಪೂರ್ಣ ಪ್ರಮಾಣ ಒಳ್ಳೆ ಒಂದು ಅಂಡರ್ ಪಾಸ್ ಇಲ್ಲ, ಇಡೀ ಉತ್ತರ ಕನ್ನಡ ಸರಿಯಾದ ಅಂಡರ್ ಪಾಸ್ ಇಲ್ಲ. ಜನರು ಮುಂದಿನ ದಿವಸ ಭಾಳ ಅನುಭವಿಸಬಹುದು. ಅದಕ್ಕೆ ಅನಂತಕುಮಾರ್ ಹೆಗಡೆ ಅವರೇ ಕಾರಣ. ಈಗ ಬಿಜೆಪಿ ಅವರೇ ಅದಕ್ಕೆ ಅವ್ರಿಗೆ ಎಂತ ಟಿಕೆಟ್ ಕೊಟ್ಟಿಲ್ಲ ಅಂತೀರಾ? ಇರ್ಬೋದು, ಅದು ಅವರು ಆಂತರಿಕ ವಿಚಾರ, ನಾವು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದು. ಒಟ್ಟು ನಿಮ್ಗೆ ಈ ಬಾರಿ ಏನು ಅಭಿವೃದ್ಧಿ ಬೇಕು ಅನ್ಸುತ್ತೆ? ರಾಷ್ಟ್ರೀಯ ಹೆದ್ದಾರಿಯಿಂದ ಮತ್ತು ಅರಣ್ಯಕ್ಕೆ ಸಮಸ್ಯೆ ಅಂಥದ್ದು ಭಾಳ ಇದೆ. ಮತ್ತು ಮಲ್ಟಿಪೆಸ್ ಆಸ್ಪತ್ರೆ ವಿಚಾರದಲ್ಲಿ ಅದೆಲ್ಲದೂ ನಿಭಾಯಿಸ್ತಾರನ್ನೋ ಭರವಸೆ ನಮಗೆ ಎಲ್ಲ ಕಾರ್ಯಕರ್ತರದಲ್ಲಿದೆ. ನಿಮ್ಮ ಅನಿಸಿಕೆ ಈ ಬಾರಿ ಯಾರು ಬರಬೇಕು ಅಂತ? ಅಂಜಲಿ ನಿಂಬಾಳ್ಕರ್ಗೆ ಬರ್ಬೋದು.